ವರ್ಡ್ ಆಫ್ ವಿಕ್ಟ್ರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷದೊಡನೆ ನಮ್ಮ ತಂದೆಯ ದೇವರನ್ನು ಈ ಒಂದು ಸಂಧ್ಯಾ ವೇಳೆಯಲ್ಲಿ ನಾವು ಆರಾಧಿಸುವ. ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ಬನ್ನಿ, ನೀವೆಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ, ಕುಟುಂಬವಾಗಿ ಒಂದು ವೇಳೆ ವಾಚ್ ಮಾಡೋದಾದರೆ ಕೂತ್ಕೊಳ್ಳಿ. ಲೆಟ್ ಅಸ್ ವರ್ಷಿಪ್ ಗಾಡ್. ನಮ್ಮೊಟ್ಟಿಗೆ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾ ಇದ್ದಾರೆ. ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಎಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ತಂದೆ, ನೀನು ಒಳ್ಳೆಯವನು ಸ್ವಾಮಿ. ಈ ಹೊತ್ತಿನಲ್ಲಿ ಕರ್ತನೆ, ನಾವು ನಿನ್ನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕರ್ತನೆ ಕುಟುಂಬವಾಗಿ ಇಲ್ಲಿ ಲೈವಿನಲ್ಲಿ ನಾವಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರನ್ನು ಆವರಿಸಿದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಸತ್ಯದ ತಂದೆ ಆರಾಧನೆ, ನೀತಿಯ ತಂದೆ ಆರಾಧನೆ, ಪ್ರೀತಿಯ ತಂದೆ ಆರಾಧನೆ, ಜ್ಞಾನದ ತಂದೆ ಆರಾಧನೆ. ನೀ ನನ್ನಲ್ಲಿ ನೀನಿರುವೆ, ನಿನ್ನಲ್ಲಿ ನಾನಿರುವೆ, ಕ್ರಿಸ್ತನಲ್ಲಿ ನಾವು ಒಂದಾಗಿರುವೆ. ನನ್ನಲ್ಲಿ ನೀನಿರುವೆ, ನಿನ್ನಲ್ಲಿ ನಾನಿರುವೆ, ಕ್ರಿಸ್ತನಲ್ಲಿ ನಾವು ಒಂದಾಗಿರುವೆ. ಸತ್ಯದ ಕರ್ತನು ನನ್ನೇಸು, ನೀತಿಯ ರಾಜನು ನನ್ನೇಸು, ಪ್ರೀತಿಯ ರಕ್ಷಕನು ನನ್ನೇಸು, ಜ್ಞಾನದ ಬುಗ್ಗೆಯು ನನ್ನೇಸು. ಸತ್ಯದ ಕರ್ತನು ನನ್ನೇಸು, ನೀತಿಯ ರಾಜನು ನನ್ನೇಸು, ಪ್ರೀತಿಯ ರಕ್ಷಕನು ನನ್ನೇಸು, ಜ್ಞಾನದ ಬುಗ್ಗೆಯು ನನ್ನೇಸು. ನೀ ನನ್ನ ತಂದೆಯು, ನಾನಿನ್ನ ಮಗನು. ನೀ ನನ್ನ ತಂದೆಯು, ನಾನಿನ್ನ ಮಗನು. ನನ್ನಲ್ಲಿ ನೀನಿರುವೆ, ನಿನ್ನಲ್ಲಿ ನಾನಿರುವೆ, ಕ್ರಿಸ್ತನಲ್ಲಿ ನಾವು ಒಂದಾಗಿರುವೆ. ನನ್ನಲ್ಲಿ ನೀನಿರುವೆ, ನಿನ್ನಲ್ಲಿ ನಾನಿರುವೆ, ಕ್ರಿಸ್ತನಲ್ಲಿ ನಾವು ಒಂದಾಗಿರುವೆ.
ನನ್ನನ್ನು ಕಾಯುವ ಪವಿತ್ರಾತ್ಮರೇ, ನನ್ನನ್ನು ಪ್ರೀತಿಸುವ ಪವಿತ್ರಾತ್ಮರೇ, ನನ್ನನ್ನು ಬೋಧಿಸುವ ಪವಿತ್ರಾತ್ಮರೇ, ನನ್ನನ್ನು ನಡೆಸುವ ಪವಿತ್ರಾತ್ಮರೇ, ನನ್ನನ್ನು ಕಾಯುವ ಪವಿತ್ರಾತ್ಮರೇ, ನನ್ನನ್ನು ಪ್ರೀತಿಸುವ ಪವಿತ್ರಾತ್ಮರೇ, ನನ್ನನ್ನು ಬೋಧಿಸುವ ಪವಿತ್ರಾತ್ಮರೇ, ನನ್ನನ್ನು ನಡೆಸುವ ಪವಿತ್ರಾತ್ಮರೇ, ನೀ ನನ್ನ ತಂದೆಯು, ನಾನಿನ್ನ ಮಗನು, ನೀ ನನ್ನ ತಂದೆಯು, ನಾನಿನ್ನ ಮಗನು. ನನ್ನಲ್ಲಿ ನೀರುವೆ, ನಿನ್ನಲ್ಲಿ ನಾನಿರುವೆ, ಕ್ರಿಸ್ತನಲ್ಲಿ ನಾವು ಒಂದಾಗಿರುವೆ. ನನ್ನಲ್ಲಿ ನೀರುವೆ, ನಿನ್ನಲ್ಲಿ ನಾನಿರುವೆ, ಕ್ರಿಸ್ತನಲ್ಲಿ ನಾವು ಒಂದಾಗಿರುವೆ. ಮಹಿಮೆ ನಿನಗೆ ತಂದೆ, ಮಹಿಮೆ ನಿನಗೆ ಯೇಸುವೆ, ಮಹಿಮೆ ನಿನಗೆ ಆತ್ಮನೇ, ಮಹಿಮೆ ನಿನಗೆ, ಮಹಿಮೆ ನಿನಗೆ ತಂದೆ, ಮಹಿಮೆ ನಿನಗೆ ಯೇಸುವೆ, ಮಹಿಮೆ ನಿನಗೆ ಆತ್ಮನೇ, ಮಹಿಮೆ ನಿನಗೆ. ಸತ್ಯದ ತಂದೆ ಆರಾಧನೆ, ನೀತಿಯ ತಂದೆ ಆರಾಧನೆ, ಪ್ರೀತಿಯ ತಂದೆ ಆರಾಧನೆ, ಜ್ಞಾನದ ತಂದೆ ಆರಾಧನೆ, ಸತ್ಯದ ತಂದೆ ಆರಾಧನೆ, ನೀತಿಯ ತಂದೆ ಆರಾಧನೆ, ಪ್ರೀತಿಯ ತಂದೆ ಆರಾಧನೆ, ಜ್ಞಾನದ ತಂದೆ ಆರಾಧನೆ, ನೀ ನನ್ನ ತಂದೆಯು, ನಾನಿನ್ನ ಮಗನು, ನೀ ನನ್ನ ತಂದೆಯು, ನಾನಿನ್ನ ಮಗನು. ನನ್ನಲ್ಲಿ ನೀನಿರುವೆ, ನಿನ್ನಲ್ಲಿ ನಾನಿರುವೆ, ಕ್ರಿಸ್ತನಲ್ಲಿ ನಾವು ಒಂದಾಗಿರುವೆ. ನನ್ನಲ್ಲಿ ನೀನಿರುವೆ, ನಿನ್ನಲ್ಲಿ ನಾನಿರುವೆ, ಕ್ರಿಸ್ತನಲ್ಲಿ ನಾವು ಒಂದಾಗಿರುವೆ. ಸತ್ಯದ ಕರ್ತನು ನನ್ನೇಸುವು, ನೀತಿಯ ರಾಜನು ನನ್ನೇಸುವು, ಪ್ರೀತಿಯ ರಕ್ಷಕನು ನನ್ನೇಸುವು, ಜ್ಞಾನದ ಬುಗ್ಗೆಯು ನನ್ನೇಸುವು, ಸತ್ಯದ ಕರ್ತನು ನನ್ನೇಸುವು, ನೀತಿಯ ರಾಜನು ನನ್ನೇಸುವು, ಪ್ರೀತಿಯ ರಕ್ಷಕನು ನನ್ನೇಸುವು, ಜ್ಞಾನದ ಬುಗ್ಗೆಯು ನನ್ನೇಸುವು, ನೀ ನನ್ನ ತಂದೆಯು, ನಾನಿನ್ನ
ಒಂದಾಗಿರುವೆ, ನಿನ್ನಲ್ಲಿ ನೀನಿರುವೆ, ನಿನ್ನಲ್ಲಿ ನಾನಿರುವೆ, ಕ್ರಿಸ್ತನಲ್ಲಿ ನಾವು ಒಂದಾಗಿರುವೆ. ನನ್ನಲ್ಲಿ ನೀನಿರುವೆ, ನಿನ್ನಲ್ಲಿ ನಾನಿರುವೆ, ಕ್ರಿಸ್ತನಲ್ಲಿ ನಾವು ಒಂದಾಗಿರುವೆ. ನನ್ನಲ್ಲಿ ನೀನಿರುವೆ, ನಿನ್ನಲ್ಲಿ ನಾನಿರುವೆ, ಕ್ರಿಸ್ತನಲ್ಲಿ ನಾವು ಒಂದಾಗಿರುವೆ. Thank you, Lord. Thank you, Holy Spirit. We can praise the Lord, worship you, Lord, glorify your name, exalt your name, O Lord, exalt your name. Your name is higher than all other name, O Lord. Worship your Father. Glory, 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 Lord. ತಂದೆ, ಈ ಒಂದು ವೇಳೆಯಲ್ಲಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳಲು ಬಯಸ್ತೇವೆ, ನಿನ್ನಿಂದ ನಾವು ನಡೆಸಲ್ಪಡುತ್ತೇವೆ. ಪ್ರತಿಯೊಂದು ಹೃದಯಗಳನ್ನು ಸಂತೈಸುವ ಆತ ನೀನಾಗಿದ್ದಿ, ಪ್ರತಿಯೊಂದು ಹೃದಯಗಳನ್ನು ಕಟ್ಟುವ ಆತ ನೀನಾಗಿದ್ದಿ. I bless each and every one, oh God. In Jesus' name, amen, 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 amen. Okay, praise God. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ಹೇಳ್ತದೆ, ದಾವೀದನು ತನ್ನ ಜೀವಿತದಲ್ಲಿ ಒಂದು ಕೀರ್ತನೆಯನ್ನು ರಚಿಸ್ತಾನೆ. ಆ ಕೀರ್ತನೆಯಲ್ಲಿ ಆತನು ಹೇಳುತ್ತಾನೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಮುಂದೆ ಇಟ್ಟಿದ್ದೇನೆ. ನನ್ನ ದೇವರನ್ನು ಯಾವಾಗಲೂ ನನ್ನ ಮುಂದೆ ಇಟ್ಟಿದ್ದೇನೆ. 16ನೇ ಕೀರ್ತನೆ 7-8ನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ. ಓಕೆ, ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ. 7ನೇ ವಚನ, ಆತನನ್ನು ಕೊಂಡಾಡುವೆನು. ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸ್ತದೆ. ರಾತ್ರಿ ಸಮಯದಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸ್ತದೆ. ಓಕೆ, ನೆಕ್ಸ್ಟ್, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಪ್ರೈಸ್ ಗಾಡ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ನನಗೆ ಆಲೋಚನೆಗಳನ್ನು ಹೇಳಿಕೊಡುತ್ತಾನೆ. ದ ಗಾಡ್ ಇಸ್ ಗಿವಿಂಗ್ ಆಲ್ವೇಸ್ ಗುಡ್ ಥಾಟ್. ಒಳ್ಳೆಯ ಆಲೋಚನೆಗಳನ್ನು ಹೇಳಿಕೊಡುತ್ತಾನೆ. ನಿಮ್ಮ ಕುಟುಂಬದ ವಿಷಯದಲ್ಲಿ, ನಿಮ್ಮ ಮನೆಯ ವಿಷಯದಲ್ಲಿ, ನೀವು ಮಾಡುತ್ತಿರೋ ಕರ್ತನ ಸೇವೆಯ ವಿಷಯದಲ್ಲಿ, ಅಥವಾ ನೀವು ಮಾಡುತ್ತಿರೋ ವ್ಯವಹಾರದ ವಿಷಯದಲ್ಲಿ ಆತ ನಿಮಗೆ ಆಲೋಚನೆಗಳನ್ನು ಹೇಳುತ್ತಾನೆ. ಅದು ನೀವು ಫೇಲ್ ಆಗುವಂಥ ಆಲೋಚನೆಗಳಲ್ಲ, ಅಥವಾ ಸಮಸ್ಯೆಗೆ ದೂಡುವಂಥ ಆಲೋಚನೆಗಳಲ್ಲ. ಬಟ್ ದೇವರ ಆಲೋಚನೆಗಳು ಯಾವಾಗಲೂ ಹೇಗೆ ಯಾವಾಗಲೂ ಗುರುತಿಸಿಕೊಳ್ಳುವುದು. ದೇವರ ಆಲೋಚನೆ ಯಾವುದು? ಯಾವಾಗಲೂ ಫಿಲಿಪಿಯನ್ಸ್ 4 ಚಾಪ್ಟರ್ 8ನೇ ವಚನದಲ್ಲಿ ಹೇಳ್ತದೆ. ಫಿಲಿಪಿಯನ್ಸ್ 4 ಚಾಪ್ಟರ್ 8. ಮತ್ತೆ ನಾವು ಇಲ್ಲಿ ಬರುವ ಫಿಲಿಪಿಯನ್ಸ್ 4 ಚಾಪ್ಟರ್ 8 ವರ್ಸ್. ಕಡೆ ಮಾತನೆಂದರೆ, ಸಹೋದರಿ, ಯಾವುದು ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವು ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ, ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಅಂತ ಹೇಳ್ತದೆ. ನಾನು ಇಂಗ್ಲೀಷ್ನಲ್ಲಿ ಓದ್ತದೆ, ಫೈನಲಿ ಬ್ರದರನ್, ವಾಟ್ ಎವರ್ ಥಿಂಗ್ಸ್ ಆರ್ ಟ್ರೂ, ವಾಟ್ ಎವರ್ ಥಿಂಗ್ಸ್ ಆರ್ ನೋಬಲ್, ವಾಟ್ ಎವರ್ ಥಿಂಗ್ಸ್ ಆರ್ ಜಸ್ಟ್, ವಾಟ್ ಎವರ್ ಥಿಂಗ್ಸ್ ಆರ್ ಪ್ಯೂರ್, ವಾಟ್ ಎವರ್ ಥಿಂಗ್ಸ್ ಆರ್ ಲವ್ಲಿ, ವಾಟ್ ಎವರ್ ಥಿಂಗ್ಸ್ ಆರ್ ಆಫ್ ಗುಡ್ ರಿಪೋರ್ಟ್, if there is any
virtue, and if there is anything praiseworthy, ಮೆಡಿಟೇಟ್ ಆನ್ ದಿಸ್ ಥಿಂಗ್ಸ್. ಅಂದರೆ ಅದನ್ನು ಮಾತ್ರ, ಆಲೋಚನೆಗಳನ್ನು ಮಾತ್ರ ಧ್ಯಾನ ಮಾಡಿ. ಅದರಲ್ಲಿ ಯಾವ ಒಂದು ಈ ಆಲೋಚನೆಗಳಲ್ಲಿ ಇಷ್ಟು ನೀವು ಓದಿರಿ, ಅಲ್ಲಿ ಎಲ್ಲಿಯಾದರೂ ಕೇಡು ಇದೆಯಾ? ನಾವು ನೋಡ್ತೇವೆ ಈವಿಲ್ ಆಲೋಚನೆಗಳಿದೆಯಾ, ಭಯದ ಆಲೋಚನೆಗಳು ಅಥವಾ ಕೇಡಿನ ಆಲೋಚನೆಗಳು, ಪಾಪದ ಆಲೋಚನೆಗಳು ಇದೆಯನ್ನು. ದೇವರ ಆಲೋಚನೆ ಯಾವತ್ತೂ ಅಹಿತಕರವಾದ ಆಲೋಚನೆಗಳಲ್ಲ. ದೇವರ ಆಲೋಚನೆಗಳು ಯಾವತ್ತೂ ಹಿತಕರವಾದ ಆಲೋಚನೆ. ಇದನ್ನೇ ನಾವು ಮೆಡಿಟೇಟ್ ಮಾಡೋದಂದರೆ ಇದನ್ನೇ ನಾವು ಪಿಕ್ಚರ್ ಮಾಡಬೇಕು, ಇದನ್ನೇ ನಾವು ಆಲೋಚಿಸಬೇಕು. ನಿಮ್ಮ ಥಾಟ್ಗಳು ಎಷ್ಟು ಪವರ್ಫುಲ್ ಅಂತ ನಿಮಗೆ ಗೊತ್ತಿದ್ದರೆ, ನಿಮ್ಮ ಆಲೋಚನೆಗಳು ಎಷ್ಟು ಪವರ್ಫುಲ್ ಅಂತ ನಿಮ್ಮ ಮೈಂಡ್ ನಿಮಗೆ ಗೊತ್ತಿದ್ದರೆ, ನೀವು ಸುಮ್ಮನೆ ಏನೇನು ಥಿಂಕ್ ಮಾಡೋದಿಲ್ಲ. ನಿಮ್ಮ ಮಾತುಗಳು ಎಷ್ಟು ಪವರ್ಫುಲ್ ಅಂತ ನಿಮಗೆ ಗೊತ್ತಿದ್ದರೆ ನೀವು ಒಟ್ಟಾರೆ ಮಾತಾಡೋದಿಲ್ಲ. ಓಕೆ, ನಿಮ್ಮ ಆಲೋಚನೆಗಳು ಯಾವಾಗಲೂ ದೇವರ ಆಲೋಚನೆಗಳಾಗಿರಬೇಕು. ಈ ಆಲೋಚನೆಗಳನ್ನು ನಮಗೆ ಕೊಡುವ ಆತನು ಪವಿತ್ರ ಆತ್ಮ. ಒಂದು ವೇಳೆ ಮೋಸದ ಆಲೋಚನೆ ಬರ್ತಾ ಇದೆ, ಕೇಡಿನ ಆಲೋಚನೆ ಬರ್ತಾ ಇದೆ, ಸಾಯುವ ಆಲೋಚನೆ ಬರ್ತಾ ಇದೆ, ಸೂಸೈಡ್ ಆಲೋಚನೆ ಬರ್ತಾ ಇದೆ, ಅಥವಾ ಸಾಹಿತ್ಯನೆಂಬ ಆಲೋಚನೆ ಬರ್ತಾ ಇದೆ, ಎಲ್ಲ ಕಳಕೊಂಡ ಆಲೋಚನೆ ಬರ್ತಾ ಇದೆ, ತಿರಸ್ಕಾರದ ಆಲೋಚನೆ ಬರ್ತಾ ಇದೆ, ಅಥವಾ ಒಬ್ಬಂಟಿಗತನದ ಆಲೋಚನೆ ಬರ್ತಾ ಇದೆ, ಅಥವಾ ನಿಮ್ಮನ್ನೆಲ್ಲರೂ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ನಿನ್ನನ್ನು ಸೈಡಿಗೆ ಇಟ್ಟಿದ್ದಾರೆ, ನಿನ್ನನ್ನೆಲ್ಲರೂ ತಳ್ಳಿಬಿಟ್ಟಿದ್ದಾರೆ, ಇದೆಲ್ಲ ಆಲೋಚನೆಗಳು ಬರುವುದಾದರೆ ಪ್ರಿಯರೇ, ಇದು ದೇವರ ಆಲೋಚನೆಗಳಲ್ಲ. ಫಿಲಿಪಿಯನ್ಸ್ 4:8 ಪ್ರಕಾರ ಇರುವಂಥ ಆಲೋಚನೆಗಳಲ್ಲ. ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತನ್ನಿರಂದರೆ ಇದನ್ನೇ ನೀವು ಧ್ಯಾನ ಮಾಡ್ರಿ ಅಂತ ವಾಕ್ಯ ಹೇಳ್ತದೆ. ಓಕೆ, ಈ ಆಲೋಚನೆಗಳು ಯಾವಾಗ ನಮಗೆ ದೇವರ ಆಲೋಚನೆಗಳು ಪ್ಯೂರ್ ಆಗಿ ಬರುತ್ತವೆ, ದೇವರ ಆಲೋಚನೆಗಳು ನಮಗೆ ಒಳಗೆ ಕತ್ತಲೆಯನ್ನು ಕೊಡುವುದಿಲ್ಲ, ಬೆಳಕನ್ನು ಕೊಡುತ್ತದೆ. ಇಲ್ಲಿ ದಾವೀದನು ಹೇಳ್ತಾನೆ, ನೆಕ್ಸ್ಟ್ ಹೇಳ್ತಾನೆ, ನಾನು ಯೆಹೋವನನ್ನು ಯಾವಾಗ ನನ್ನ ಮುಂದೆ ಇಟ್ಟಿದ್ದೇನೆ ಅಂತ ಹೇಳಿದರೆ ಯಾವಾಗಲೂ ಆತನಿಗೆ ನಾನು ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದೇನೆ. ಐ ಗಿವನ್ ಫಸ್ಟ್ ಪ್ಲೇಸ್. ನನ್ನ ಲೈಫಲ್ಲಿ ಎಲ್ಲದಕ್ಕಿಂತ ಮೊದಲು ಆತನಿಗೆ ನಾನು ಇಟ್ಟಿದ್ದೆ. ಇಲ್ಲಿ ರೋಮಾಪುರದ ಪತ್ರಿಕೆ ಇಲ್ಲಿ ಓದಿದ್ರೆ ನಮಗೆ ಸಿಗ್ತದೆ. ರೋಮಾಪುರದ ಪತ್ರಿಕೆ 1ನೇ ಅಧ್ಯಾಯ 19-20 ಓದಿದರೆ ನಮಗೆ ಸಿಗ್ತದೆ. 19-20. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಯಾರು ಹೇಳಲಿಕ್ಕೆ ಆಗುತ್ತೆ ನಮಗೆ ದೇವರ ಬಗ್ಗೆ ಗೊತ್ತಿಲ್ಲ ಅಂತ. 1ನೇ ಅಧ್ಯಾಯ 19 ಹೇಳ್ತದೆ, ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ನೆಕ್ಸ್ಟ್, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಕಣ್ಣಿಗೆ ಕಾಣದಿರುವ ಈ ಆಪ್ಟಿಕಲ್ ಅಂದರೆ ಫಿಸಿಕಲ್ ಕಣ್ಣುಗಳಿಗೆ, ಶಾರೀರಿಕ ಕಣ್ಣುಗಳಿಗೆ ಕಾಣದ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೈವತ್ವವು ಜಗತ್ತುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ನೆಕ್ಸ್ಟ್ 21 ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಪುನಃ ನಾನು ಓದ್ತೇನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರು. ಎವ್ರಿ ಟೈಮ್ ನೀವು ಮೆಸೇಜನ್ನು ಕೇಳುತ್ತೀರಿ, ಎವ್ರಿ ಟೈಮ್ ನೀವು ವರ್ಡನ್ನು ಕೇಳುತ್ತೀರಿ. ಪ್ರತಿಯೊಂದು ಸರ್ತಿ ನಿಮಗೆ ಸ್ಕ್ರಿಪ್ಚರ್ಗಳು ಬಾಯಟ ಇರ್ಬೋದು, ಅಥವಾ ನೀವು ಬೈಬಲ್ ಕಾಲೇಜಿಗೆ ಹೋಗಿ ಕಲಿಯಬಹುದು. ನಿಮಗೆ ದೇವರ ವಿಷಯದಲ್ಲಿ ತುಂಬ ಗೊತ್ತಿದೆ, ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರಬಹುದು. ಓಕೆ, ಬಟ್ ಬೈಬಲ್ ಹೇಳ್ತದೆ ದೇವರ ವಿಷಯವಾಗಿ ಅವರಿಗೆ ಗೊತ್ತಿದ್ದರೂ ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನು ದೇವರೆಂದು ಘನಪಡಿಸಲ್ಲ. ಅದರ ಅರ್ಥ ಏನು?
ದೇವರ ವಿಷಯವಾಗಿ ಗೊತ್ತಿದ್ದು ಆತನು ದೇವರೆಂದು ಘನಪಡಿಸಲ್ಲ ಅಂದರೆ ಆತನಿಗೆ ಪ್ರಥಮ ಸ್ಥಾನ ಕೊಡಲಿಲ್ಲ. ಎಲ್ಲ ಗೊತ್ತು, ಅವರಿಗೆ ಏನು ಖುಷಿ ಬರ್ತದೆ ಅದನ್ನೇ ಅವರು ಮಾಡಿದರು. ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ದಟ್ ಮೀನ್ಸ್ ಆತನನ್ನು ಮುಂದೆ ಇಡಲಿಲ್ಲ, ಆತನಿಗೆ ಪ್ರಥಮ ಸ್ಥಾನ ಕೊಡಲಿಲ್ಲ. ಅನೇಕರ ಜೀವಿತದಲ್ಲಿ ದೇವರ ಬಗ್ಗೆ ಅವ್ರಿಗೆ ಗೊತ್ತಿದೆ, ಅವರಿಗೆ ಸ್ಕ್ರಿಪ್ಚರ್ ನಾಲೆಜ್ ಗೊತ್ತಿದೆ, ದೇವರ ಬಗ್ಗೆ ಗೊತ್ತಿದೆ, ದೇವರ ಬಗ್ಗೆ ಅನೇಕರಿಗೆ ಹೇಳ್ತಾರೆ. ಬಟ್ ಅವರು ತಮ್ಮ ಜೀವಿತದಲ್ಲಿ ದೇವರನ್ನಾಗಿ ಘನಪಡಿಸ್ತಾರೆ. ಅವರ ಜೀವಿತದಲ್ಲಿ ದೇವರು ಯಾವುದೋ ಆಗಿದೆ. ಅವರ ಪ್ರೊಫೆಷನ್ ದೇವರಾಗಿದ್ದಾನೆ, ಅವರ ಹಣ ಅವರಿಗೆ ದೇವರಾಗಿದ್ದಾನೆ, ಕೆಲವರಿಗೆ ಅವರ ಬಿಸ್ನೆಸ್ ಅವರಿಗೆ ದೇವರಾಗಿದೆ, ಅವರ ಕೆಲಸವೇ ಅವರಿಗೆ ದೇವರಾಗಿದ್ದಾರೆ. ಅಂದರೆ ದೇವರಿಗೆ ಟೈಮ್ ಕೊಡಲಿಕ್ಕೆ ಅವರ ಸಮಯ ಇಲ್ಲ. ನೋ ಕಮಿಟ್ಮೆಂಟ್ ಫಾರ್ ಗಾಡ್. ನೀವು ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿ ಮಾಡ್ತೀಯೋ ಅದೇ ನಿನ್ನ ದೇವರು. ಅದಕ್ಕೆ ಬೈಬಲ್ ಹೇಳುತ್ತದೆ, ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರು, ನಾಲೆಜ್ ಇದ್ದರು, ಆತನನ್ನು ಅವರು ದೇವರೆಂದು ಘನಪಡಿಸಲಿಲ್ಲ. ಎಲ್ಲಿವರೆಗೆ ನಾವು ದೇವರಿಗೆ ನಮ್ಮ ಜೀವಿತದಲ್ಲಿ ಪ್ರಥಮ ಸ್ಥಾನ ಕೊಡುವುದಿಲ್ಲ, ನಾವು ಸುಮ್ಮನೆ ಮಾತಾಡುವುದಿಲ್ಲ, ನಮ್ಗೆ ಖುಷಿ ಬಂದಾಗೆ ನಾವು ಮಾತಾಡುವುದಿಲ್ಲ. ಅಪೊಸ್ತಲ ಪೌಲ್ ಹೇಳ್ತೇನೆ, ದೇವರ ಭಯವು ನಮಗಿರುವುದರಿಂದ ನಾವು ಮನುಷ್ಯರಿಗೆ ಒಡಂಬಡಿಸ್ತೇವೆ, ನಾವು ಯಥಾರ್ಥರೆಂದು ಕರ್ತನಿಗೆ ಗೊತ್ತುಂಟು. ಸೆಕೆಂಡ್ ಕೊರಿಂಥಿಯನ್ 5:11 ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸ್ತೇವೆ, ನಾವು ಯಥಾರ್ಥರೆಂಬುದು ದೇವರಿಗೆ ಗೊತ್ತುಂಟು, ನಿಮ್ಮ ಮನಸ್ಸಿಗೆ ಕೂಡ ಗೊತ್ತಾಗಿದೆ ಎಂದು ನಂಬಿಕೊಂಡಿದ್ದೇನೆ. ದೇವರ ಭಯವು ಬೈಬಲ್ ಹೇಳ್ತದೆ, ದೇವರ ಭಯವು ನಂಬರ್ 1 ಜ್ಞಾನದ ಮೂಲ ಅಂತ ಹೇಳ್ತದೆ. ಇಟ್ಸ್ ನಾಟ್ ಎ ಸೆನ್ಸ್ ನಾಲೆಜ್, ಜ್ಞಾನ, ಸ್ಪಿರಿಚುವಲ್ ನಾಲೆಜ್. ಈ ನಾಲೆಜ್ ವಿಲ್ ಬ್ರಿಂಗ್ ಲೈಟ್. ಓಕೆ, ನಾನು ಇದನ್ನು ಕಂಟಿನ್ಯೂ ಆಗಿ ಓದ್ತೇನೆ. ರೋಮನ್ಸ್ 5:21 ರೋಮನ್ಸ್ 1:21. ಯಾಕಂದ್ರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಮೆಡಿಟೇಟ್ ಮಾಡಿ ಆತನನ್ನು ಘನಪಡಿಸಲಿಲ್ಲ, ಸ್ತುತಿಸಲಿಲ್ಲ. ದೇವರ ವಿಷಯ ಗೊತ್ತು, ಬಟ್ ದೇವರಿಗೆ ಅವರು ಪ್ರಥಮ ಸ್ಥಾನ ಕೊಡಲಿಲ್ಲ, ಅವರು ದೇವರಿಗೆ ಸ್ತುತಿ ಮಾಡಲಿಲ್ಲ, ಸ್ತೋತ್ರ ಮಾಡಲಿಲ್ಲ. ಎವ್ರಿ ಡೇ ಸೂರ್ಯನು ಮೂಡುತ್ತಾನೆ, ಎವ್ರಿ ಡೇ ನಮಗೆ ಆಕ್ಸಿಜನ್ ಕೊಟ್ಟಿದ್ದಾನೆ, ಎವ್ರಿ ಡೇ ಪ್ರತಿದಿನ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾನೆ, ಎಲ್ಲವನ್ನು ಒಳ್ಳೆ ಸಂಗತಿಗಳನ್ನು ಕೊಟ್ಟಿದ್ದಾನೆ. ಬೈಬಲ್ ಹೇಳ್ತದೆ, ಆತನ ಉಪಕಾರಗಳನ್ನು ನೆನೆಸಿ ಆತನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ, ವಿಚಾರ ಮಾಡಲಿಲ್ಲ, ಫಲ ಕಾಣಲಿಲ್ಲ. ವಿವೇಕ ಇಲ್ಲದ ಅವರ ಮನಸ್ಸು ಕತ್ತಲಾಯಿತು. ವಿವೇಕ ಇಲ್ಲದ, ನೋ ಅಂಡರ್ಸ್ಟ್ಯಾಂಡಿಂಗ್, ಫೂಲಿಶ್ ಹಾರ್ಟ್ ವರ್ ಡಾರ್ಕನ್ಡ್. ಅಂದರೆ ಎಲ್ಲಿ ನಾಲೆಜ್ ಇಲ್ಲ, ದೇವರ ವಿಷಯವಾದ ಜ್ಞಾನ ಇಲ್ಲ, ಅಲ್ಲಿ ಕತ್ತಲೆ, ಓನ್ಲಿ ಡಾರ್ಕ್ನೆಸ್. ಇವತ್ತು ಅನೇಕ ಬಾರ್ನ್ ಅಗೇನ್ ಆದ ವ್ಯಕ್ತಿಗಳು ಕೂಡ ತಮ್ಮ ಜೀವಿತದಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಕೊಡದಿದ್ದ ಕಾರಣ, ದೇವರ ವಿಷಯವಾಗಿ ಅವರಿಗೆ ಗೊತ್ತಿದ್ದರೂ ಕೂಡ ಆತನನ್ನು ದೇವರೆಂದು ಘನಪಡಿಸದಿದ್ದ ಕಾರಣ ಅವರ ಜೀವಿತದಲ್ಲಿ ಕತ್ತಲೆ ತುಂಬಿದೆ. ಅವರ ಆರೋಗ್ಯದಲ್ಲಿ ಕತ್ತಲೆ, ಊಟದಲ್ಲಿ ಕತ್ತಲೆ, ಕುಟುಂಬದಲ್ಲಿ ಕತ್ತಲೆ, ಬಿಸ್ನೆಸ್ಸಲ್ಲಿ ಕತ್ತಲೆ, ಸೇವೆಯಲ್ಲಿ ಕತ್ತಲೆ, ಓನ್ಲಿ ಡಾರ್ಕ್ನೆಸ್. ಡೋಂಟ್ ನೋ ಹೌ ಟು ಮೂವ್ ಫಾರ್ವರ್ಡ್. ಮುಂದೆ ಹೇಗೆ ಹೋಗುವುದಂತ ಗೊತ್ತಿಲ್ಲ, ಓನ್ಲಿ ಡಾರ್ಕ್ನೆಸ್, ಓನ್ಲಿ ಕತ್ತಲೆ. ಯಾವುದು ತಿನ್ನಬೇಕು, ಯಾವುದು ಬಿಡಬೇಕು ಅಂತ ಗೊತ್ತಾಗುವುದಿಲ್ಲ, ಕತ್ತಲೆ. ಮುಂದೆ ಏನು ಮಾಡಬೇಕಂತ ಗೊತ್ತಿಲ್ಲ, ಕತ್ತಲೆ. ಸೇವೆ ವಿಷಯದಲ್ಲಿ ಕತ್ತಲೆ, ಫೈನಾನ್ಸ್ ವಿಷಯದಲ್ಲಿ ಕತ್ತಲೆ, ವ್ಯವಹಾರ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಕತ್ತಲೆ, ಕೆಲಸ ಮಾಡ್ತಾರೆ, ಕತ್ತಲೆ. ಎಲ್ಲಿವರೆಗೆ ನಾವು ನಮ್ಮ ಜೀವಿತದಲ್ಲಿ ದೇವರ ವಿಷಯವಾಗಿ ಗೊತ್ತಿದ್ದು ಆತನಿಗೆ ನಮ್ಮ ಜೀವಿತದಲ್ಲಿ ಪ್ರಥಮ ಸ್ಥಾನ ಕೊಡುವುದಿಲ್ಲೋ, ನೋ ಲೈಟ್. ಅದಕ್ಕೆ ದಾವೀದನು ಹೇಳ್ತಾನೆ, ಯೆಹೋವನು ನನಗೆ ಆಲೋಚನೆಗಳನ್ನು, ಐಡಿಯಾಗಳನ್ನು ಹೇಳಿಕೊಡುತ್ತಾನೆ. ಈಸ್ ಗಿವಿಂಗ್ ಲೈಟ್.
ಆಲೋಚನೆಗಳನ್ನು ಹೇಳಿಕೊಡ್ತಾನೆ. ಯಾಕೆ? ಆತನನ್ನು ಯಾವಾಗಲೂ ನನ್ನ ಮುಂದೆ ಇಟ್ಟಿದ್ದೇನೆ, ಆತನಿಗೆ ನಾನು ಪ್ರಥಮ ಸ್ಥಾನ ಕೊಟ್ಟಿದ್ದೇನೆ, ಆತನನ್ನೇ ಮುಂದೆ ಇಟ್ಟಿದ್ದೇನೆ, ಆತ ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಕದಲುವುದಿಲ್ಲ. ಇವತ್ತು ಪವಿತ್ರಾತ್ಮನ ಮೂಲಕ ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಆತ ನಮ್ಮಲ್ಲಿ ಇದ್ದಾನೆ, ನಮ್ಮ ಮೇಲೆ ಇದ್ದಾನೆ, ನಮ್ಮ ಒಟ್ಟಿಗೆ ಇದ್ದಾನೆ. ಬೇರೆ ಒಂದು ವೇಳೆ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ನೀವು ಪ್ರೀತಿಸ್ತೀರಿ? ನಿಮ್ಮ ಓನ್ ನಾಲೆಜನ್ನು ನೀವು ಜಾಸ್ತಿಯಾಗಿ ಪ್ರೀತಿಸ್ತೀರಾ? ಓನ್ ಪ್ರೊಫೆಷನನ್ನು ಪ್ರೀತಿಸ್ತೀರಾ? ಅಥವಾ ನಿಮ್ಮ ಸ್ವಂತ ವ್ಯವಹಾರವನ್ನು ಪ್ರೀತಿಸ್ತೀರಾ? ಅಥವಾ ದೇವರಿಗಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳನ್ನು ಪ್ರೀತಿಸ್ತೀರಾ? ಅಬ್ರಹಾಮನ ಬಗ್ಗೆ ನಾವು ನೋಡಲಿಕ್ಕೆ ಹೋದರೆ ನಾವು ನೋಡ್ತೇವೆ, ಅಬ್ರಹಾಮನಿಗೆ ದೇವರು ಕೇಳಿದ, ಅಬ್ರಹಾಮನೇ, ನಿನ್ನ ಒಬ್ಬನೇ ಮಗನಾದ ಈಸಾಕನನ್ನು ನಾನು ತೋರಿಸುವ ಸ್ಥಳಕ್ಕೆ ಹೋಗಿ, ಮೋರಿಯ ಬೆಟ್ಟಕ್ಕೆ ಹೋಗಿ ನೀನು ಯಜ್ಞವನ್ನು ಸಮರ್ಪಿಸಬೇಕು. ಅಬ್ರಹಾಮನಿಗೆ ಈಗ ಆಪ್ಷನ್, ಈಚೆಯಿಂದ ಮಗ, ಈಚೆಯಿಂದ ದೇವರು. ಅದು ಸಹ 90-100 ವರ್ಷದ ನಂತರ ಆದ ಮಗ. 100 years, 100 ವರ್ಷದ ನಂತರ ಮುದಿ ಪ್ರಾಯದಲ್ಲಿ ಆದ ಮಗ. ದೇವರು ಹೇಳ್ತದೆ, ನೀನು ಒಬ್ಬನೇ ಮಗನನ್ನು, ನಿನ್ನ ಮಗನಾದ ಈಸಾಕನನ್ನು ನೀನು ನನಗೆ ಮೋರಿಯ ಬೆಟ್ಟಕ್ಕೆ ಹೋಗಿ ಯಜ್ಞವನ್ನು ಸಮರ್ಪಿಸಬೇಕು. ಒಂದು ವೇಳೆ ದೇವರಿಗಿಂತ ಹೆಚ್ಚಾಗಿ ಮಗನನ್ನು ಪ್ರೀತಿಸ್ತಾರೆ, ಆತನು ತನ್ನ ಮಗನನ್ನು ಸಮರ್ಪಣೆ ಮಾಡೋದಿಲ್ಲ. ಆತನು ತನ್ನ ಹೆಂಡತಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಕೂಡ ಹೋಗಲಿಲ್ಲ, ಹೆಂಡತಿ ಹತ್ರ ಹೇಳಲಿಕ್ಕೆ ಕೂಡ ಹೋಗಲಿಲ್ಲ. ಯಾಕಂದರೆ ದೇವರಿಗಿಂತ ಹೆಚ್ಚಾಗಿ ಅವನು ಯಾವುದನ್ನು ಪ್ರೀತಿ ಮಾಡಲಿಲ್ಲ. ದೇವರಿಗಿಂತ ಹೆಚ್ಚಾಗಿ ಅವನ ಹಣವನ್ನು ಪ್ರೀತಿಸಿ ಮಾಡಲಿಲ್ಲ, ಆತನು ಆಸ್ತಿಯನ್ನು ಪ್ರೀತಿ ಮಾಡಲಿಲ್ಲ. ದೇವರು ಹೇಳಿದ ಕೂಡಲೇ ತಂದೆಯ ಮನೆಯನ್ನು ಬಿಟ್ಟು ಹೋಗು ಅಂತ ಹೇಳ್ತಿರುವಾಗ ಎಲ್ಲವನ್ನು, ತಂದೆ ಆಸ್ತಿಯನ್ನು ಬಿಟ್ಟು ಹೋದ, ಬಂಧು ಬಳಗ. ದೇವರೇ ಆತನ ಜೀವಿತದಲ್ಲಿ ಪ್ರಥಮ ಸ್ಥಾನ. ಬೈಬಲ್ ಇದು ಕೂಡ ಹೇಳ್ತೇವೆ, ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಯಾಕಂತ ಹೇಳಿದ್ರೆ ಆತನು ಐಶ್ವರ್ಯಕ್ಕೆ ಪ್ರಥಮ ಸ್ಥಾನ ಕೊಡಲಿಲ್ಲ, ಐಶ್ವರ್ಯ ಆತನು ಹಿಂಬಾಲಿಸಿತು. ಅಬ್ರಹಾಮನು ತನ್ನ ಜೀವಿತದಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟ. ದಾವೀದನು ತನ್ನ ಜೀವಿತದಲ್ಲಿ ಪ್ರಥಮ ಸ್ಥಾನವನ್ನು ದೇವರಿಗೆ ಕೊಟ್ಟ. ಓಕೆ, ಒಬ್ಬನೇ ಮಗನಾದ ಈಸಾಕನನ್ನು ನಾನು ತೋರಿಸುವ ಸ್ಥಳಕ್ಕೆ ಹೋಗಿ ಯಜ್ಞವನ್ನು ಸಮರ್ಪಿಸು. ಒಂದು ವೇಳೆ ಆತನ ಹೆಂಡತಿ ಹತ್ರ ಕೇಳಿದರೆ ಹೆಂಡತಿ ಬಿಡ್ತಿರ್ಲಿಲ್ಲ. ಸಾರಳ ಹತ್ರ ಕೇಳಿದರೆ ಅವನು ಕೇಳಲಿಲ್ಲ, ಮಗನಿಗೂ ಹೇಳಲಿಲ್ಲ. ಮಗನನ್ನು ಕರ್ಕೊಂಡು ಹೋಗ್ತಾನೆ, ಮೊರೆಯ ಬೆಟ್ಟಕ್ಕೆ ಕಟ್ತಾನೆ. ಆತನು ಯಜ್ಞವನ್ನು ಸಮರ್ಪಿಸ್ತಿರುವಾಗ, ಕತ್ತಿಯನ್ನು ಎತ್ತುತ್ತಿರುವಾಗ, ಅಬ್ರಹಾಮನೇ, ಅಬ್ರಹಾಮನೇ, ನಿನ್ನ ಮಗನಿಗೆ ಏನು ಮಾಡಬೇಡ. ಓಕೆ, ನಾವು ನೋಡ್ತೇವೆ, ಅಬ್ರಹಾಮನು ದೃಢವಾಗಿ ನಂಬಿದನು, ಒಂದು ವೇಳೆ ನನ್ನ ಮಗನು ಸತ್ತರೂ ಕೂಡ ಅದೇ ಮಗನನ್ನು ದೇವರು ಕೊಡ್ತಾನಂತ. ನೀನು ದೇವರಿಗೋಸ್ಕರ ಏನು ಕಳಕೊಳ್ತಿ ಅದನ್ನು ನೀನು ಪಡಕೊಳ್ತಿ. ದೇವರಿಗೋಸ್ಕರ ಏನು ನೀನು ಕಳಕೊಳ್ತಿ ಅದನ್ನು ನೀನು ಪಡಕೊಳ್ತಿ. ದೇವರ ನಿಮಿತ್ತವಾಗಿ ಏನನ್ನು ನೀವು ಪಡಕೊಳ್ಳಿಕ್ಕೆ ನೋಡ್ತೀರಿ, ನೀವು ಅದನ್ನು ಕಳಕೊಳ್ತೀರಿ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ನನ್ನ ನಿಮಿತ್ತವಾಗಿ ನೀವು ಏನನ್ನು ಪಡಕೊಳ್ಳಿಕ್ಕೆ ನೋಡ್ತೀರಿ ಅದನ್ನು ನೀವು ಕಳಕೊಳ್ತೀರಿ. ನನ್ನ ನಿಮಿತ್ತ ನೀವು ಏನನ್ನು ಕಳಕೊಂಡಿದ್ದೀರಿ ಎಲ್ಲವನ್ನು ನೀವು ಪಡಕೊಳ್ತೀರಿ. ಅಬ್ರಹಾಮನು ತನ್ನ ಮಗನನ್ನು ಆತನು ಕಳಕೊಳ್ಳಿಕ್ಕೆ ನೋಡಿದ, ಬಟ್ ಆತನಿಗೆ ಗೊತ್ತಿತ್ತು, ನಾನು ಮಗನನ್ನು ಕಳಕೊಳ್ಳುವುದಿಲ್ಲ. ಆ ಮಗನನ್ನು ದೇವರು ಪುನರುತ್ಥಾನ ಮಾಡಿ ಅದೇ ಮಗನನ್ನು ಕೊಡಲಿಕ್ಕೆ ಶಕ್ತನು. ಅಬ್ರಹಾಮನು ಇದನ್ನು ನಂಬಲಿಲ್ಲ. ಆ ಮಗನನ್ನು ಹೋದರೆ ಬೇರೊಬ್ಬ ಮಗನನ್ನು ದೇವರು ಕೊಡ್ತಾನಂತ. ಸತ್ತವನು ಪುನರುತ್ಥಾನ ಹೊಂದಿದನು ಅಂತ ಬೈಬಲ್ ಹೇಳ್ತಿದೆ. ದೇವರು ಅಬ್ರಹಾಮನನ್ನು ಟೆಸ್ಟ್ ಮಾಡಿದ. ಪ್ರಿಯರೇ, ಕೆಲವೊಮ್ಮೆ ನಿಮ್ಮ ಲೆವೆಲ್ಗೆ ತಕ್ಕ ಹಾಗೆ ನಿಮ್ಮ ಜೀವಿತದಲ್ಲಿ ಟೆಸ್ಟ್ಗಳು ಬರಬಹುದು, ಪರೀಕ್ಷೆಗಳು ಬರಬಹುದು. ಹೌ ಯು ಡೀಲ್ ದ್ಯಾಟ್? ಹೇಗೆ ನೀವು ಅದನ್ನು ಡೀಲ್ ಮಾಡುತ್ತೀರಿ? ಹೇಗೆ ನೀವು ಡೀಲ್ ಮಾಡುತ್ತೀರಿ? ನಿಮ್ಮ ಜೀವಿತದಲ್ಲಿ ಟೆಸ್ಟ್ಗಳು ಬರಬಹುದು. ಟೆಸ್ಟ್ಗಳು ಪ್ರಿಯರೇ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಕೆಳಗೆ ಹೋಗ್ಕೊಂಡು ಹೋಗುವುದಿಲ್ಲ, ನಿಮ್ಮನ್ನು ಮೇಲಕ್ಕೆ ಕೊಂಡೋಗುತ್ತವೆ. ನಿನ್ನನ್ನು ಇನ್ನೊಂದು ಸ್ತರಕ್ಕೆ ಕೊಂಡೋಗುತ್ತದೆ. ಬೈಬಲ್ ಹೇಳ್ತದೆ, ಜನರು ನನ್ನನ್ನು ಕೆಳಕ್ಕೆ ಹಾಕುವಾಗ ನಾನು ಮೇಲಕ್ಕೆತ್ತಲ್ಪಡುವೆನು ಅಂದುಕೊಳ್ಳಿ. ಬೈಬಲ್ ಹೇಳ್ತದೆ, ದಟ್ ಈಸ್ ಯುವರ್ ಪ್ರಮೋಷನ್, ಯು ಆರ್ ಗೋಯಿಂಗ್ ಹೈಯರ್. ಯು ಮಸ್ಟ್ ಗಾರ್ಡ್ ಯುವರ್ ಟಂಗ್. ನೀನು ಯಾವಾಗಲೂ ನಿನ್ನ ಬಾಯನ್ನು ಮಾತ್ರ ಕಾಯಬೇಕು. ರೈಟ್?
ಯೋಬನ ಗ್ರಂಥದಲ್ಲಿ 22ನೇ ಅಧ್ಯಾಯದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. ಓಕೆ ಪ್ರೇರೆ, ಒಂದು ವೇಳೆ ನೀವು ನಿಮ್ಮ ಜೀವಿತದಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಕೊಡಲಿಲ್ಲ, ಇವತ್ತು ತೀರ್ಮಾನ ಮಾಡಿರಿ. ನಾನು ಹೇಳ್ತೇನೆ, ದೇವರ ರೈಟ್ ಆದ ಆಲೋಚನೆಗಳು, ರೈಟ್ ಆದ ಡೈರೆಕ್ಷನ್ ನಿಮಗೆ ಸಿಗುತ್ತದೆ. ದಾವೀದನು ಹೇಳ್ತಾನೆ, ಯೆಹೋವನು ನನಗೆ ಆಲೋಚನೆಗಳನ್ನು ಹೇಳಿ ಕೊಡುತ್ತಾನೆ, ಆತನನ್ನು ಯಾವಾಗಲೂ ನನ್ನ ಮುಂದೆ ನಾನು ಇಟ್ಟಿದ್ದೇನೆ. ದಟ್ ಮೀನ್ಸ್ ಆತನಿಗೆ ನಾನು ನನ್ನ ಜೀವಿತದಲ್ಲಿ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದೇನೆ. ರೋಮನ್ಸ್ ಹೇಳ್ತದೆ, ಅವರಿಗೆ ದೇವರ ವಿಷಯವಾಗಿ ತಿಳುವಳಿಕೆ ಇದ್ದರೂ, ದೇವರ ವಿಷಯವಾಗಿ ಎಲ್ಲ ಗೊತ್ತು, ನಾಲೆಜ್ ಇದೆ, ಬಟ್ ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ವಿವೇಕ ಇಲ್ಲದವರ ಮನಸ್ಸು ಕತ್ತಲಾಯಿತು, ತಾವೇ ಜ್ಞಾನಿಗಳಂತೆ ಹೇಳಿಕೊಂಡು ಹುಚ್ಚರಾದರು. ಓದಿಯಲ್ಲಿ ನಾವು ಓದುವ ರೋಮಾಪುರದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಯಾಕಂದ್ರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನ ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕ ಇಲ್ಲದವರ ಮನಸ್ಸು ಕತ್ತಲಾಯಿತು. 22ನೇ ವಚನ. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಅವರೆನ್ನಿಸ್ತು, ನನಗೆ ದೇವರ ವಿಷಯ ಗೊತ್ತು, ದೇವರ ವಿಷಯವಾಗಿ ನಾವು ಬೋಧಿಸ್ಬೋದು, ದೇವರ ವಿಷಯವಾಗಿ ಅನೇಕರಿಗೆ ಹೇಳ್ಬೋದು, ನನಗೆ ದೇವರ ವಿಷಯ ಫುಲ್ಲು ನಾಲೆಜ್ ಇದೆ, ನಾನು ಇಷ್ಟು ವರ್ಷ ಸ್ಟಡಿ ಮಾಡಿದ್ದೇನೆ ಹೇಳ್ಬೋದು. ಬಟ್ ದೇವರನ್ನು ಅನುಭವಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಪರ್ಸನಲ್ ರಿಲೇಷನ್ಶಿಪ್. ಜ್ಞಾನವು ಉಬ್ಬುತ್ತದೆ, ಪ್ರೀತಿಯು ಭಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಜ್ಞಾನ ಯಾವಾಗಲೂ ಉಬ್ಬುತ್ತದೆ. ಓಕೆ, 1 Corinthians 2 Corinthians right 8th chapter 1 Corinthians 8th chapter 2ನೇ ವಚನ. ಓಕೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ. ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆವು. ಜ್ಞಾನವು ಉಬ್ಬಿಸುತ್ತದೆ, ಪ್ರೀತಿಯು ಭಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಇಲ್ಲಿ 1 Corinthians 8ನೇ ಅಧ್ಯಾಯ 1ನೇ ವಚನದ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ. ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆವು. ಜ್ಞಾನವೇನು ಮಾಡುತ್ತದೆ? ಉಬ್ಬುತ್ತದೆ. ಅಂದರೆ ದೇವರ ವಿಷಯವಾಗಿ ಜ್ಞಾನ ಇದೆ, ಗೊತ್ತಿದೆ. ಪ್ರೀತಿ ಏನು ಮಾಡುತ್ತದೆ? ಭಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಪ್ರೀತಿ ಅಂತ ಹೇಳಿದರೆ ನೀನು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುತ್ತೆ. The fear of God, that means not a tormenting fear. The fear of God means reverence. ದೇವರಿಗೆ ನಾವು ಗೌರವ ಕೊಡುವಂಥದ್ದು, ನಾವು ದೇವರನ್ನು ಗೌರವಿಸುವಂಥದ್ದು. ದೇವರಿಗೆ ಗೌರವಿಸುವುದಂದರೆ ಆತನಿಗೆ ನಾವು ಪ್ರಥಮ ಸ್ಥಾನ ಕೊಡೋದು. ಆತನಿಗೆ ನಾವು ಪ್ರಥಮ ಸ್ಥಾನ ಕೊಡುವುದಂದರೆ ಅದೇ ನಿಜವಾದ ಆರಾಧನೆ. ಓಲ್ಡ್ ಟೆಸ್ಟಮೆಂಟಲ್ಲಿ ಇದೇ ಸ್ಕ್ರಿಪ್ಚರನ್ನು, ಫಿಯರ್ ಯುವರ್ ಗಾಡ್, ಅದೇ ವಚನವನ್ನು ಯೇಸು ಸ್ವಾಮಿ ನಿನ್ನ ಒಬ್ಬನೇ ದೇವರನ್ನು ಆರಾಧಿಸಬೇಕು ಅಂತ ಸೈತಾನಿಗೆ ಹೇಳ್ತಾನೆ. ಸೈತಾನ ಹೇಳ್ತಾನೆ, ನೀನು ನನಗೆ ಒಮ್ಮೆ ಅಡ್ಡ ಬೀಳು, ಓಕೆ, ಸಾಷ್ಟಾಂಗ ನಮಸ್ಕಾರ ಮಾಡು, ಇಡೀ ಪ್ರಪಂಚದ ವೈಭವವನ್ನು ತೋರಿಸಿ ಆತ ಹೇಳ್ತೀನಿ, ಇದನ್ನು ಯಾರಿಗೆ ಬೇಕೋ ಅವರಿಗೆ ನಾನು ಕೊಡುತ್ತೇನೆ, ಇದು ನನಗೆ ಕೊಡಲ್ಪಟ್ಟಿದೆ, ಯಾರಿಗೆ ಬೇಕಾದ್ರೆ ನಾನು ಕೊಡ್ಬೋದು, ನಿನಗೆ ಕೊಡ್ತೇನೆ. ಯೇಸು ಸ್ವಾಮಿ ಹೇಳಿದ, ನಿನ್ನ ಒಬ್ಬನೇ ದೇವರಾದ ಕರ್ತನನ್ನು ಆರಾಧಿಸಬೇಕೆಂದು ಇದು ಕೂಡ ಬರೆಯಲ್ಪಟ್ಟಿದೆ. ಎಲ್ಲಿ ಬರೆಯಲ್ಪಟ್ಟಿದೆ? ದ ಓಲ್ಡ್ ಟೆಸ್ಟಮೆಂಟಲ್ಲಿ ಬರೆಯಲ್ಪಟ್ಟಿದೆ, ಧರ್ಮೋಪದೇಶ ಕಾಂಡದಲ್ಲಿ. ಇದೇ ವಚನವನ್ನು ನಿನ್ನ ಒಬ್ಬನೇ ದೇವರಿಗೆ ಭಯಪಡಬೇಕು ಅಂತ ಧರ್ಮೋಪದೇಶ ಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಬಟ್ ಇದೇ ಸ್ಕ್ರಿಪ್ಚರನ್ನು ಯೇಸು ಸ್ವಾಮಿ ಇಂಟರ್ಪ್ರೆಟ್ ಮಾಡ್ತಾನೆ, ನಿನ್ನ ಒಬ್ಬನೇ ದೇವರನ್ನು ನೀನು ಆರಾಧಿಸಬೇಕು. ದಟ್ ಮೀನ್ಸ್ ಆತನಿಗೆ ಮಾತ್ರ ನಿನ್ನ ಜೀವಿತದಲ್ಲಿ ಪ್ರಥಮ ಸ್ಥಾನ ಕೊಡಬೇಕು. Do not compromise with the world. Do not compromise. ಲೋಕದೊಟ್ಟಿಗೆ ಕಾಂಪ್ರಮೈಸ್ ಮಾಡಬೇಡ. ಆಲ್ವೇಸ್ ಗಿವ್ ಫಸ್ಟ್ ಪ್ಲೇಸ್ ಟು ಗಾಡ್. ದೇವರ ಭಯವು ಅದು ಸ್ಪಿರಿಚುವಲ್ ನಾಲೆಜಿನ ಮೂಲವಾಗಿದೆ. ದೇವರ ಭಯವು ಪಾಪವನ್ನು ದ್ವೇಷಿಸ್ತದೆ. ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟಾಗ
ನಿಮಗೆ ಒಳ್ಳೆ ಆಲೋಚನೆಗಳು ಬರ್ತವೆ. ಟಾರ್ಮೆಂಟಿಂಗ್ ಆಲೋಚನೆಗಳು ಬರೋದಿಲ್ಲ. ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚನ ಆಲೋಚನೆ ಬರೋದಿಲ್ಲ. ದ್ವೇಷದ ಆಲೋಚನೆ ಬರೋದಿಲ್ಲ. ಮತ್ಸರದ ಆಲೋಚನೆ ಬರೋದಿಲ್ಲ. ಹಲ್ಲು ಕಡಿಯುವಂಥ ಸಿಟ್ಟಿನ ಆಲೋಚನೆ ಬರೋದಿಲ್ಲ. ಬೈಬಲ್ ಹೇಳಿದೆ, ದುಷ್ಟನು ರಾತ್ರಿಯಲ್ಲಿ ಕೂಡ ಆತನ ಹಿಂಸೆಯನ್ನು ಯೋಚಿಸ್ತಾನಂತೆ. ಇಸ್ ಥಿಂಕಿಂಗ್ ಆಲ್ವೇಸ್ ಟಾರ್ಚರಿಂಗ್ ಥಾಟ್. ಕೆಲವೊಂದು ಪಾಸ್ಟರ್, ನನಗೆ ಯಾವಾಗಲೂ ಕೆಟ್ಟ ಆಲೋಚನೆ ಬರ್ತದೆ, ಐ ಡೋಂಟ್ ನೋ ಹೌ ಟು ಕಮ್ ಔಟ್. ನೀವು ಯಾವಾಗ ದೇವರನ್ನು ಪ್ರೀತಿಸ್ತೀರಿ, ಆತನಿಗೆ ಪ್ರಥಮ ಸ್ಥಾನವನ್ನು ಕೊಡುತ್ತೀರಿ. ನಾನು ಹೇಳ್ತೇನೆ, ಕ್ರಿಸ್ತನಲ್ಲಿ ದೇವರು ನಿಮಗೆ ಒಳ್ಳೆಯ ಆಲೋಚನೆಗಳನ್ನು ಕೊಡುತ್ತಾನೆ. ಯು ವಿಲ್ ರಿಸೀವ್ ಗುಡ್ ಥಾಟ್, ರೈಟ್ ಥಾಟ್ಸ್. ನಾವು ನೋಡ್ತೇವೆ, ಯೂದನ ಲೈಫಲ್ಲಿ ಆತನು ದೇವರಿಗೆ ಪ್ರಥಮ ಸ್ಥಾನ ಕೊಡಲಿಲ್ಲ. ಅದಕ್ಕೋಸ್ಕರ ಸೈತಾನ್ ಆತನ ಆಲೋಚನೆ ಕೊಟ್ಟ. ಯೇಸುವನ್ನು ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನು ಸೈತಾನನ್ನು ಹುಟ್ಟಿಸ್ತಾ ಅಂತ ಬೈಬಲ್ ಹೇಳ್ತದೆ. ಸೈತಾನನು ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸ್ತಾನೆ. ನಿನಗೆ ಯಾವ ಥಾಟ್ ಬರ್ತಾ ಇದೆ? 13ನೇ ಅಧ್ಯಾಯ 2ನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ. ಯೋಹಾನ ಸುವಾರ್ತೆಯಲ್ಲಿ 13:2, ಅವರು ಊಟಕ್ಕೆ ಕೂತ್ಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸ್ತಾನೆ. ಈಚಿಂದ ಸೈತಾನ ಆಲೋಚನೆ ಕೊಡ್ತಾನೆ. ಅದೇ ಸೈತಾನ ಯೇಸುವನ್ನು ಹಿಡಿದುಕೊಡಬೇಕೆಂಬ ಆಲೋಚನೆ ಹುಟ್ಟಿಸಿದ. ಅದೇ ಸೈತಾನ ಕಂಡಮಿನೇಷನ್ಗೆ ಆಲೋಚನೆ ಹುಟ್ಟಿಸಿದ. ಅದೇ ಸೈತಾನ ಸೂಸೈಡ್ ಆಲೋಚನೆ ಹುಟ್ಟಿಸಿದ. ಕಡೆಗೆ ಯೂದನು ಸೂಸೈಡ್ ಮಾಡಿ ಸತ್ತಾನು, ಆತ್ಮಹತ್ಯೆ ಮಾಡುತ್ತಾನೆ. ಪ್ರೇರೆ, ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ಇಷ್ಟರವರೆಗೆ ನಿಮ್ಮ ಜೀವಿತದಲ್ಲಿ ದೇವರಿಗೆ ನಿಮ್ಮ ಜೀವಿತದಲ್ಲಿ ಪ್ರಥಮ ಸ್ಥಾನ ಕೊಡಲಿಲ್ಲ. ಲವ್ ಗಾಡ್, ಲವ್ ಯರ್ ಫಾದರ್. ಆತನು ಪ್ರೀತಿ ಮಾಡ್ರಿ. ಆತ ನಿಮಗೆ ಆಲೋಚನೆ ಕೊಡುತ್ತಾನೆ. ಆತ ನಿಮಗೆ ವೃದ್ಧಿ ಮಾರ್ಗವನ್ನು ಬೋಧಿಸ್ತಾನೆ. ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ, ಇಟ್ಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಆತನಿಗೆ ಕರೆಯಿರಿ. ಲೆಟ್ಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ನೀನು ಕಳಿಸ್ತಿ. ಆತನು ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥನಾದನು. ಆತನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುವನಾಗಿದ್ದೇನೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಮ್ಮ ಜೀವಿತದಲ್ಲಿ ಯಾವಾಗಲೂ ನಿನ್ನನ್ನೇ ಮುಂದೆ ಇಡುವಂತೆ, ನಿನಗೆ ಪ್ರಥಮ ಸ್ಥಾನ ಕೊಡುವಂತೆ ನಿನ್ನನ್ನು ಆತ್ಮನ ಮೂಲಕ ನಡೆಸ್ತಿ. ಇವತ್ತು ವಾಕ್ಯದ ಮೂಲಕ ನಮ್ಮಲ್ಲಿ ಮಾತಾಡಿದಿ. ಯಾರೆಲ್ಲ ವಾಕ್ಯ ಕೇಳಿದಾರೋ ಅವರೆಲ್ಲರೂ ಕಂಫರ್ಟ್ ಆಗಲಿ. ಅವರಿಗೆ ಯಾವುದು ಒಳ್ಳೆಯದು, ಯಾವುದು ಮಾನ್ಯವಾದು, ಯಾವುದು ಶುದ್ಧವಾದದ್ದು, ಯಾವುದು ನಂಬಿಕೆಗೆ ಯೋಗ್ಯವಾದದ್ದು, ಯಾವುದು ಸ್ತುತಿಗೆ ಯೋಗ್ಯವಾದದ್ದು, ಕರ್ತನೆ ಅದನ್ನೇ ಅವರು ಆಲೋಚನೆ ಮಾಡುವಂತೆ, ನಿನ್ನ ಆಲೋಚನೆಗಳನ್ನು ನಾವು ಅಂಗೀಕಾರ ಮಾಡುವಂತೆ, ಪ್ರೀತಿಯ ಆಲೋಚನೆಗಳು, ಶ್ರಮಿಸುವ ಆಲೋಚನೆಗಳು, ಸಮಾಧಾನದ ಆಲೋಚನೆಗಳು, ಅದನ್ನೇ ಅವರು ಅಂಗೀಕರಿಸುವಂತೆ ನೀನು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ರೀತಿಯ ವಿಕೆಟ್ ಆಲೋಚನೆಗಳು ಮುರಿಯಲ್ಪಡಲಿ. ಐ ಬ್ರೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್ ಓ ಗಾಡ್. ಐ ಡಿಕ್ರಿ ಅಂಡ್ ಡಿಕ್ಲೇರ್ ಯುವರ್ ಪೀಸ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಓ ಗಾಡ್. ಇವರ ಮೇಲಿನ ಸಮಾಧಾನವು ಬಿಡುಗಡೆ ಆಗಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್ ಓ ಮಾಸ್ಟರ್. ಆಮೆನ್, 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 ಆಮೆನ್.